ಎಲ್ಲರಿಗೂ ನಮಸ್ಕಾರ. ಇವತ್ತು ಅಂಚೆ ಇಲಾಖೆಯು ಗ್ಯಾನ್ ಪೋಸ್ಟ್ ಅನ್ನೋ ಒಂದು ಹೊಸ ಸೇವೆಯನ್ನು ಮೇ 1ರಿಂದ ಆರಂಭ ಮಾಡಿದೆ. ಇದರ ಪ್ರಮುಖ ಉದ್ದೇಶ ಶೈಕ್ಷಣಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಪುಸ್ತಕಗಳನ್ನು ಕೈಗೆ ಎಟುಕುವ ಬೆಲೆಗಳಲ್ಲಿ ಹಾಗೂ ಜನಸಾಮಾನ್ಯರಿಗೆ ಲಭ್ಯವಾಗುವಂಥ ಒಂದು ವಿನ್ಯಾಸಗೊಳಿಸಿ ಭಾರತ ಸರ್ಕಾರ ಅಂಚೆ ಇಲಾಖೆ ಈ ಸೇವೆಯನ್ನು ಆರಂಭಿಸಿದೆ. ಈ ಕೈಗೆಟುಕುವ ಬೆಲೆ 300 ಗ್ರಾಮ್ವರೆಗೆ 20 ರೂಪಾಯಿಗಳಿಂದ ಹಿಡಿದು 5 ಕಿಲೋಗ್ರಾಮ್ವರೆಗೆ 100 ರೂಪಾಯಿ, ಮ್ಯಾಕ್ಸಿಮಮ್ 3 ರೂಪಾಯಿವರೆಗೆ ಪ್ರಾರಂಭವಾಗುವ ಪ್ಯಾಕೇಜ್ಗಳನ್ನು ಅತ್ಯಂತ ಕೈಗೆಟುಕುವ ದರದಲ್ಲಿ ಕಳಿಸಬಹುದು. ಇದರಲ್ಲಿ ಟ್ರ್ಯಾಕಿಂಗ್ ಸಿಸ್ಟಮ್ ಇದೆ ಮತ್ತು ನಾನ್ ಕಮರ್ಷಿಯಲ್ ಬುಕ್ಗಳನ್ನು ಈ ಸೇವೆ ಮುಖಾಂತರ ಭಾರತಾದ್ಯಂತ ಈ ಯಾವುದೇ ಹಳ್ಳಿಗಳಿಗೂ ಕೂಡ ಕಳಿಸಬಹುದು. ಇದರಲ್ಲಿ ಅರ್ಹತಾ ಮಾನದಂಡಗಳು ಬಂದುಬಿಟ್ಟು ಪ್ರತಿ ಪುಸ್ತಕವು ಮುದ್ರಕ ಮತ್ತು ಪ್ರಕಾಶಕರ ಹೆಸರನ್ನು ಹೊಂದಿರಬೇಕು. ಉದ್ದೇಶ ಮತ್ತು ಪರಿಣಾಮ ಏನಂದರೆ ಪಠ್ಯ ಪುಸ್ತಕಗಳು, ಅಧ್ಯಯನ ಸಾಧನಗಳು, ಸಾಂಸ್ಕೃತಿಕ ಸಾಹಿತ್ಯ ದೂರದ ಹಳ್ಳಿಗಳು ಮತ್ತು ಪಟ್ಟಣಗಳನ್ನು ತಲುಪುವ ಖಚಿತಪಡಿಸಿಕೊಳ್ಳುವ ಮೂಲಕ ಶಿಕ್ಷಣದ ಅಂತರ ಕಡಿಮೆ ಮಾಡುವ ಗುರಿಯನ್ನು ಜ್ಞಾನ ಪೋಸ್ಟ್ ಹೊಂದಿದೆ. ಕೇಂದ್ರ ಸಂವಹನ ಸಚಿವರಾದಂಥ ಶ್ರೀ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರು ಮೊನ್ನೆ ಈ ಸೇವೆಯನ್ನು ಆರಂಭಿಸಿ ಪ್ರತಿಯೊಬ್ಬ ವ್ಯಕ್ತಿಯ ತಲುಪುವುದನ್ನು ಖಚಿತಪಡಿಸಿಕೊಳ್ಳಲು ಜ್ಞಾನ ಪೋಸ್ಟ್ ಪ್ರಮುಖ ವಿತರಣಾ ಕಾರ್ಯವಿಧಾನವಾಗಿ ಕಾರ್ಯನಿರ್ವಹಿಸಿದೆ ಎಂದು ಹೇಳಿದ್ದಾರೆ. ಅದೇ ರೀತಿ ಈ ಗ್ಯಾನ್ ಪೋಸ್ಟ್ ಅನ್ನೋ ಒಂದು ಸೇವೆಯು ನಮ್ಮ ಬೆಳಗಾವಿ ವಿಭಾಗದಲ್ಲಿ ರಾಮದುರ್ಗ ಅಂಚೆ ಕಚೇರಿ, ಬೆಳಗಾವಿ ಮುಖ್ಯ ಅಂಚೆ ಕಚೇರಿ ಮತ್ತು ಬೈಲಹೊಂಗಲ ಮುಖ್ಯ ಅಂಚೆ ಕಚೇರಿಯಲ್ಲಿ ಸೇವೆ ಲಭ್ಯವಿದೆ. ಇದರ ಉದ್ದೇಶ ವಿದ್ಯಾರ್ಥಿಗಳು, ಶೈಕ್ಷಣಿಕ ಸಂಸ್ಥೆಗಳು ಮತ್ತು ಧಾರ್ಮಿಕ ಪುಸ್ತಕಗಳು ಬಿಡುಗಡೆ ಮಾಡತಕ್ಕಂಥ ಯಾವುದೇ ವ್ಯಕ್ತಿಯು ಕೂಡ ಇದನ್ನು ಗ್ಯಾನ್ ಪೋಸ್ಟಲ್ಲಿ ಸೇವೆಯನ್ನು ಕಳಿಸಬಹುದು, ಬುಕ್ಗಳನ್ನು ಕಳಿಸಬಹುದು ಅತ್ಯಂತ ಕಡಿಮೆ ದರದಲ್ಲಿ. ಫಿಲಾಟಲಿದು ಇದರದೆಲ್ಲ ಓಕೆ. ನಮ್ಮ ಬೆಳಗಾವಿ ಅಂಚೆ ವಿಭಾಗದಲ್ಲಿ ಫಿಲಾಟಲಿಕ್ ಬ್ಯೂರೋ ಅನ್ನೋ ಒಂದು ವಿಶೇಷವಾದ ಮ್ಯೂಸಿಯಂ ಇದೆ. ಸಾರ್ವಜನಿಕರು ಇದರ ಒಂದು ವಿಶೇಷವಾದ ಒಂದು ಮ್ಯೂಸಿಯಂನ ಭೇಟಿ ಕೊಟ್ಟು ಇಲ್ಲಿ ಹಲವಾರು ವಿಶೇಷವಾದ ಅಂಚೆ ಚೀಟಿಗಳು ಲಭ್ಯವಿದೆ. ಅದನ್ನು ಸಂಗ್ರಹಣೂ ಮಾಡಬಹುದು ಮತ್ತು ವಿಶೇಷವಾಗಿ ನೋಡ್ಬೋದು. ಇದರಿಂದ ತಮ್ಮ ಮಕ್ಕಳಿಗೇನು ಕೂಡ ಗಿಫ್ಟಾಗಿ ಕೊಡ್ಬೋದು. ಮತ್ತು ನಮ್ಮಲ್ಲಿ ಮೈ ಸ್ಟ್ಯಾಂಪ್ ಅನ್ನೋ ಒಂದು ವಿಶೇಷವಾದ ಒಂದು ಅಂಚೆ ಚೀಟಿ ಇದೆ. ಅದರ ಮುಖಾಂತರ ನಮ್ಮ ಮಕ್ಕಳಿಗೆ ಮತ್ತು ಮದುವೆ ಆ್ಯನಿವರ್ಸರಿ ಇರ್ಬೋದು, ಮತ್ತು ಶೈಕ್ಷಣಿಕವಾದ ಯಾವುದೋ ಒಂದು ಅರ್ಹತೆ ಪಡೆದಾಗ ಮೈ ಸ್ಟ್ಯಾಂಪನ್ನು ಗಿಫ್ಟಾಗಿ ಕೊಡ್ಬೋದು. ಹಾಗಾಗಿ ಅದರ ಒಂದು ವಿಶೇಷವಾದಂಥ ಒಂದು ಸೇವೆಯನ್ನು ಕೂಡ ನಮ್ಮಲ್ಲಿದೆ, ಅದನ್ನು ಕೂಡ ಪಡಿಬಹುದು. ಬೆಳಗಾವಿ ಪ್ರಧಾನ ಅಂಚೆ ಕಚೇರಿಯಲ್ಲಿ ನಾವು ಇನ್ನಿತರ ಸೇವೆಗಳು ಅಂದರೆ ಆಧಾರ್ ತಿದ್ದುಪಡಿ ಕೆಲಸವನ್ನು ಕೂಡ ಇಲ್ಲಿ ನಾವು ಆಧಾರ್ ಸೆಂಟರ್ ಅಂತೇಳಿ ಮಾಡ್ತಾ ಇದ್ದೀವಿ. ಅದಲ್ಲದೆ ಡಾಕ ನಿರ್ಯಾತ ಕೇಂದ್ರ ಅಂಥೇಳಿ ನಮ್ಮಲ್ಲಿ ರಫ್ತು ಕಚೇರಿ ಕೂಡ ಇದೆ. ನೀವು ಹೊರದೇಶಕ್ಕೆ ಯಾವುದೇ ವಸ್ತುಗಳನ್ನು ರಫ್ತು ಮಾಡಬೇಕಾದ್ರೆ ಅದು ಇನ್ನೇನೆಲ್ಲ ಪ್ರೊಸೆಸ್ ಇದೆ ಅನ್ನೋದನ್ನು ಮಾಡಿ ಇಲ್ಲಿಂದ ನೀವು ಹೊರದೇಶಕ್ಕೆ ವಸ್ತುಗಳನ್ನು ಕಳಿಸ್ಕೊಡ್ಲಿಕ್ಕೂ ಕೂಡ ಫೆಸಿಲಿಟಿ ಇದೆ ಇಲ್ಲಿ. ಅದಲ್ಲದೆ ನಾವು ಬೆಳಗಾವಿ ಹೆಡ್ ಆಫೀಸಲ್ಲಿ ಫಿಲಾಟಲಿ ಬ್ಯೂರೋವನ್ನು ಕೂಡ ಹೊಂದಿದ್ದೀವಿ. ಇಲ್ಲಿ ಬ್ಯೂರೋ ಅಂದರೆ ಇದು ಕಲೆಕ್ಷನ್ ಆಫ್ ಸ್ಟಾಂಪ್ಸ್ ಅನ್ನೋದೊಂದು ಇಲ್ಲಿ ನಿಮಗೆ ಒಂದು ಮ್ಯೂಸಿಯಂ ಥರ ನಾವು ಇಲ್ಲಿ ಫಿಲಾಟಲಿ ಬ್ಯೂರೋವನ್ನು ಹೊಂದಿದ್ದೇವೆ. ನೀವು ಇಲ್ಲಿ ಒಂದು ಸಲ ಬಂದು ವಿಸಿಟ್ ಮಾಡಿದ್ರೆ ಹೇಗೆಲ್ಲ ಹಳೆಯ ರೀತಿಯ ಸ್ಟಾಂಪ್ಸ್ಗಳು ಇದ್ದವು, ಹಾಗೆ ನಮ್ಮ ಹಿಸ್ಟ್ರಿ, ಪೋಸ್ಟಲ್ ಹಿಸ್ಟ್ರಿ ಆಯಿತು ಅಥವಾ ಇಂಡಿಯನ್ ಹಿಸ್ಟ್ರಿ ಬಗ್ಗೆ ತೋರಿಸುವಂಥ ಎಲ್ಲ ಸ್ಟಾಂಪ್ಗಳು ಇಲ್ಲಿ ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ. ಅದಲ್ಲದೆ ನಾವು ಪಾಸ್ಪೋರ್ಟ್ ಸೇವಾ ಕೇಂದ್ರವನ್ನು ಕೂಡ ಇಲ್ಲಿ ಬೆಳಗಾವಿ ಪ್ರಧಾನ ಅಂಚೆ ಕಚೇರಿಯಲ್ಲಿ ಹೊಂದಿದ್ದೇವೆ. ಇಲ್ಲಿ POPSK ಅಂತೇಳಿ ನಾವು ಎಲ್ಲ ಪಾಸ್ಪೋರ್ಟನ್ನು ಮಾಡುವುದರಿತ್ತು, ರಿನ್ಯೂವಲ್ ಪಾಸ್ಪೋರ್ಟ್ಸ್ ಎಲ್ಲ ಇಲ್ಲಿ ಸೌಲಭ್ಯವನ್ನು ಹೊಂದಿದ್ದೇವೆ. ಮತ್ತು ಇವತ್ತು ಬಿಡುಗಡೆಯಾದಂಥ ಗ್ಯಾನ್ ಪೋಸ್ಟ್ ಅಂದರೆ ಪುಸ್ತಕಗಳನ್ನು ಲೇವಾದೇವಿ ಮಾಡಲಿಕ್ಕೆ ಇದು ಒಂದು ಹೊಸ ಒಂದು ನಾವು ಸೇವೆಯನ್ನು ಸ್ಟಾರ್ಟ್ ಮಾಡಿದ್ದೇವೆ 1 ಮೇದಂದು. ಇದರಲ್ಲಿ ನೀವು ಪಠ್ಯ ಪುಸ್ತಕಗಳನ್ನು ಅತ್ಯಂತ ಕಡಿಮೆ ದರದಲ್ಲಿ ದೇಶದಾದ್ಯಂತ ಎಲ್ಲ ಬೇಕು ಕಳಿಸಬಹುದು. 300 ಗ್ರಾಮ್ ತನಕ ಕೇವಲ 20 ರೂಪಾಯಿದಲ್ಲಿ ಹಾಗೂ ಅಪ್ ಟು 5 kg ತನಕ ನಾವು 100 ರೂಪೀಸಲ್ಲಿ ಕಳಿಸ್ಲಿಕ್ಕೆ ಸಾಧ್ಯ ಇದೆ. ಇದರ ಉಪಯೋಗವನ್ನು ಎಲ್ಲ ಜನಸಾಮಾನ್ಯರು ತಗೋಬೇಕು ಅಂತೇಳಿ ನಮ್ಮ ಬೆಳಗಾವಿ ಹೆಡ್ ಪೋಸ್ಟ್ ಆಫೀಸಿಂದ ಒಂದು ರಿಕ್ವೆಸ್ಟ್ ಇದೆ. ಬೆಳಗಾವಿ
ಮತ್ತೆ ಬೈ ತಗೊಂಡು ಸರ್ ಇನ್ನೊಂದು ಬರೀ